ರೈತರಿಗೆ ಸಕಾಲಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ಅಧಿಕಾರಿ. ಬೆಸ್ಕಾಂ ಅಧಿಕಾರಿಗೆ ದಂಡ ಹಾಕಿದ ನ್ಯಾಯಾಲಯ. ರೈತ ಈ ದೇಶದ ಬೆನ್ನೆಲುಬು, ಇಡೀ ದೇಶಕ್ಕೆ ಅನ್ನವನ್ನ ಕೊಡುವ ಭಾಗ್ಯದಾತ. ಆದರೆ ರೈತನ ಜಮೀನಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಸಂಪರ್ಕ ಕೊಡಲು ಬೆಸ್ಕಾಂ ನಿರ್ಲಕ್ಷ್ಯ ವಹಿಸಿದ್ದು, ಅನ್ನದಾತನನ್ನ ಕಡೆಗಣಿಸಿದ್ದ ಬೆಸ್ಕಾಂ ಅಧಿಕಾರಿಗೆ ತಕ್ಕ ಶಿಕ್ಷೆಯನ್ನ ಕೋರ್ಟ್ ನೀಡಿದೆ. ಹೌದು, ಸಕಾಲಕ್ಕೆ ವಿದ್ಯುತ್ ಸಂಪರ್ಕ ನೀಡದ ಹಿನ್ನೆಲೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮಹತ್ವದ ಆದೇಶವನ್ನ ನೀಡಿದೆ. ಕೋರ್ಟ್ ಆದೇಶದಿಂದ ರೈತನಿಗೆ ಇದೀಗ ನ್ಯಾಯ ಸಿಕ್ಕಂತಾಗಿದೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಂಡಿನಶಿರಾ ಹೋಬಳಿಯ ಬಸವಾಪುರ ಹಟ್ಟಿ ನಿವಾಸಿ ಶ್ರೀಮತಿ ಪಾರ್ವತಮ್ಮ ಅವರು ಕಳೆದ 2020ರಲ್ಲಿ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಬೆಸ್ಕಾಂಗೆ ಸುಮಾರು 22,603 ರೂಪಾಯಿಗಳನ್ನು ಶುಲ್ಕವಾಗಿ ಪಾವತಿಸಿದ್ರು. 2020ರಲ್ಲಿ ಇಲಾಖೆಗೆ ಶುಲ್ಕ ಪಾವತಿಸಿದ್ರು ಕೂಡ 5 ವರ್ಷ ಆದರೂ ಕೂಡ ಈವರೆಗೂ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಪಾರ್ವತಮ್ಮ ಅವರ ಜಮೀನಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿರಲಿಲ್ಲ. ಇನ್ನು ಪಾರ್ವತಮ್ಮ ಅವರ ಜಮೀನಿಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ರೂ ಕೂಡ ವಿದ್ಯುತ್ ಸಂಪರ್ಕ ಮಾತ್ರ ಕೊಡಲು ಬೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷಿಸಿದ್ರು. ಈ ಸಂಬಂಧ ಗುಬ್ಬಿ ತಾಲೂಕಿನ ಕಡಬ ಬೆಸ್ಕಾಂ ಶಾಖೆಯ ಸಹಕಿರಿಯ ಇಂಜಿನಿಯರ್ ವಿರುದ್ಧ ದೂರು ದಾಖಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ ಆಯೋಗ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಸ್ಪಷ್ಟವಾಗಿದೆ ಎಂದು ಅಭಿಪ್ರಾಯಪಟ್ಟಿತ್ತು. ನಿರ್ಲಕ್ಷ್ಯ ವಹಿಸಿದ್ದ ಬೆಸ್ಕಾಂ ಅಧಿಕಾರಿಗಳಿಗೆ ಸುಮಾರು 25,000 ರೂಪಾಯಿ ದಂಡ ಹಾಗೂ ಕಾನೂನು ವೆಚ್ಚವಾಗಿ 8,000 ರೂಪಾಯಿ ಪಾವತಿಸುವಂತೆ ಆಯೋಗ ಆದೇಶಿಸಿದೆ. ಜೊತೆಗೆ 45 ದಿನಗಳ ಒಳಗಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ತುಮಕೂರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಎದುರುಗಡೆ ತುರುವೇಕೆರೆ ತಾಲೂಕು ದಂಡಿನಶಿವರ ಹೋಬಳಿಯ ಬಸವಾಪುರ ಹಟ್ಟಿ ನಿವಾಸಿಯಾದಂಥ ಶ್ರೀಮತಿ ಪಾರ್ವತಮ್ಮ ವೈಫ್ ಆಫ್ ಸದಾಶಿವಯ್ಯ ಇವರು ಒಂದು ದೂರನ್ನು ಸಲ್ಲಿಸಿರ್ತಾರೆ. ಅವರು ಕಿರಿಯ ಇಂಜಿನಿಯರ್ ಕಾರ್ಯ ಮತ್ತು ಪಾಲನಾ ಶಾಖೆ ಬೆಸ್ಕಾಂ ಕಡಬ ಶಾಖೆ ಗುಬ್ಬಿ ತಾಲೂಕು ಇವರ ವಿರುದ್ಧ ಒಂದು ದೂರನ್ನು ಸಲ್ಲಿಸಿರ್ತಾರೆ. ಇವರು ಶ್ರೀಮತಿ ಪಾರ್ವತಮ್ಮ ಅನ್ನುವಂಥವರು ತಮ್ಮ ಜಮೀನಿಗೆ ಏನು ಅಕ್ರಮ ಸಕ್ರಮ ಯೋಜನೆ ಅಡಿಯೊಳಗೆ ರೂಪಾಯಿ 22,603 ಕಿರಿಯ ಇಂಜಿನಿಯರ್ ಅವರ ಬೆಸ್ಕಾಂ ಇವರಿಗೆ ಕಟ್ಟಿರ್ತಾರೆ, ಕಡಬ ಶಾಖೆಯವರಿಗೆ. ಅದನ್ನು ಕಟ್ಟಿದರೂ ಸಹ 2020ನೇ ಇಸ್ವಿಯೊಳಗೆ ಕಟ್ಟಿದರೂ ಸಹ ಇಲ್ಲಿವರೆಗೂ ಅವರು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರೋದಿಲ್ಲ. ತಮ್ಮ ಕಾರ್ಯವನ್ನು ಎಲ್ಲ ಸಹ ಮುಗಿಸಿದ್ರೂ ಸಹಿತ 10 ಕಂಬಗಳನ್ನು ಹಾಕಿರ್ತಾರೆ, ಅವರ ಜಮೀನುವರೆಗೂ ಎಲ್ಲ ವೈಯರ್ಗಳನ್ನು ಹಾಕಿರ್ತಾರೆ. ಆದರೂ ಸಹಿತ ವಿದ್ಯುತ್ ಚಾಲನೆಯನ್ನು ಚಾರ್ಜನ್ನು ಮಾಡಿರೋದಿಲ್ಲ. ಆ ದೂರನ್ನು ಕೊಟ್ಟಿರೋದನ್ನು ಗಮನಿಸಿ ಮತ್ತು ಎದುರುದಾರರು ಏನು ಕಿರಿಯ ಇಂಜಿನಿಯರ್ ಅವರು ನಮ್ಮ ಆಯೋಗದ ಮುಂದೆ ಹಾಜರಾಗಿ ಅವ್ರ ತಕರಾರನ್ನು ಸಲ್ಲಿಸಿದ ನಂತರ ಎಲ್ಲ ಸುದೀರ್ಘವಾದ ವಿಚಾರಣೆಯನ್ನು ನಾವು ನಡೆಸಿದ ಮೇಲೆ ನಾವು ಇಲ್ಲಿ ಕಿರಿಯ ಇಂಜಿನಿಯರ್ ಅವರ ಒಂದು ಸೇವಾ ನ್ಯೂನ್ಯತೆ ಕಂಡು ಬಂದಿರೋದ್ರಿಂದ ಅವರಿಗೆ ನಾವು ಈ ಏನು ದೂರುದಾರರಿದ್ದಾರೆ ಅವರ ಒಂದು ಜಮೀನಿನ ಒಂದು ಕೊಳವೆ ಬಾವಿಯ IP ಸೆಟ್ಗೆ ವಿದ್ಯುತ್ ಸಂಪರ್ಕವನ್ನು ನೀವು ಚಾಲನೆ ಕೊಡಬೇಕು ನಮ್ಮ ಆದೇಶವಾದ 45 ದಿನದೊಳಗೆ. ಹಾಗೂ ಈ ಅವರು ಏನು ಸೇವಾನ್ಯೂನತೆ ಮತ್ತು ಅವರಿಗೆ ಆದಂಥ ಬೆಳೆ ನಷ್ಟ ಆಗಿದೆ, ಯಾರು ದೂರುದಾರರಿಗೆ ಒಂದು ಏನು ಬೆಳೆ ನಷ್ಟ ಆಗಿದೆ ಅದನ್ನು ಗಮನಿಸ್ಕೊಂಡು ಅವರ ಮಾನಸಿಕ ವ್ಯಥೆಯನ್ನು ಗಮನಿಸ್ಕೊಂಡು ರೂಪಾಯಿ 25,000 ಮಾನಸಿಕ ವ್ಯಥೆಯಾಗಿ ಪರಿಹಾರ ಹಾಗೂ ಅವರೇನು ಇಲ್ಲಿವರೆಗೂ ಬಂದು ಒಂದು ಕಾನೂನಿನ ಹೋರಾಟವನ್ನು ಮಾಡಿದ್ದಾರೆ ಅದರ ವೆಚ್ಚವಾಗಿ 8,000 ರೂಪಾಯಿಯನ್ನು ಕೊಡಬೇಕು ಎದುರುದಾರ ಅಂಥೇಳಿ ನಮ್ಮ ಜಿಲ್ಲಾ ಆಯೋಗದ ಅಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಹಾಗೂ ಸದಸ್ಯರಾದಂಥ ನಾವು ನಿವೇದಿತರ ವಿಷಯವರು ಇರುವಂಥ ಒಂದು ಆಯೋಗ ಈ ತೀರ್ಮಾನವನ್ನು ಆದೇಶವನ್ನು ಮಾಡಿದೆ. ಇನ್ನು ಸರ್ಕಾರಿ ಸಂಸ್ಥೆಯಾದ ಬೆಸ್ಕಾಂ ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ವಿಫಲವಾದರೆ ಹೊಣೆಗಾರಿಕೆಯನ್ನ ತಪ್ಪಿಸಲಾಗದು ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಹೀಗಾಗಿ ದಂಡ ವಿಧಿಸುವುದರ ಜೊತೆಗೆ ನಿಗದಿತ ಅವಧಿಯಲ್ಲಿ ವಿದ್ಯುತ್ ಸಂಪರ್ಕ ನೀಡುವಂತೆ ಆದೇಶಿಸಿದ್ದು, ಈ ತೀರ್ಪು ಬೆಸ್ಕಾಂ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.